ಅಲ್ಲ ಅಮ್ಮ ಸೇವಂತಿ, ಒಂದ್ಸಲ ನಿನ್ನ ದೂರ ಮಾಡಿದಕ್ಕೆ ಪಾಪ ಮನೆಯವರೆಲ್ಲ ನೊಂದ್ಕೊಂಡ್ರು. ಮತ್ತೆ ನಾನು ಆ ತಪ್ಪು ಮಾಡ್ತೀನಾ? ಇಲ್ಲಪ್ಪ, ಯಾವುದೇ ಕಾರಣಕ್ಕೂ ಆ ರೀತಿ ಮಾಡೋದೇ ಇಲ್ಲ. ಸೇವಂತಿ, ಇನ್ಮೇಲೆ ನೀನ್ ಈ ಮನೆಗೆ ಅನ್ನಪೂರ್ಣೇಶ್ವರಿ. ನೀನ್ ಮೊದ್ಲು ಎಲ್ರಿಗೂ ಪ್ರೀತಿಯಿಂದ ಅಡ್ಗೆ ಮಾಡಿ ಬಡಿಸ್ತಿದ್ದಲ್ಲ, ಅದೇ ರೀತಿ ಮಾಡು. ನಾನು ಏನು ಹೇಳಲ್ಲ. ನಿನ್ ಇಷ್ಟದ ಪ್ರಕಾರ ನೀನಿರು ಸೇವಂತಿ. ಇದು ಅತ್ತೆ ಸೊಸೆ ಅನುಬಂಧ. ಏಯ್, ಅತ್ತೆ ಸೊಸೆ ಅಲ್ಲ ಕಣೋ, ತಾಯಿ ಮಗಳು ಸಂಬಂಧ ಅಲ್ವಾ ಸೇವಂತಿ? ಅಂದ್ರೆ ಕಾಣಂಗೆ ಪೂಜನ್ ಮಗುನ ಕೊಂದೋರು ಯಾರೋ ಅನ್ನೋ ಅನುಮಾನ ಬಂದ್ಬಿಟ್ಟಿದ್ಯಾ? ಏನಮ್ಮಣ್ಣಿ, ಕರ್ಣನ್ ಮಾತು ಕೇಳಿಸ್ಕೊಂಡು ಕರೆಂಟ್ ಹೊಡೆದಂಗಾಯ್ತಾ? ಈ ಚಳಿಗಾಲದಲ್ಲೂ ಬೆವರ್ತಾ ಇದೆಯಾ ಅಂದ್ರೆ ಸರಿಯಾಗೇ ಭಯ ಬಿದ್ದಿದ್ಯಾ ಅಂತಾಯ್ತು. ನೀನು ಏನ್ ಮಾಡಿದ್ರು ಯಾರಿಗೂ ಗೊತ್ತಾಗಲ್ಲ, ಎಲ್ರು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾರೆ ಅನ್ಕೊಂಡಿದ್ಯಾ? ಕರ್ಣ ಒಬ್ನೇ ಸಾಕು ನಿನ್ನ ಹಿಡ್ದಾಕೋದಕ್ಕೆ. ನನ್ನನ್ ಯಾರು ಹಿಡಿತಾರೆ? ನಾನೇನ್ ತಪ್ಪು ಮಾಡಿದೀನಿ? ಭಲೇ ಡ್ರಾಮಾ ಮಾಡ್ತೀಯ ನೀನು. ಈಗಾಗ್ಲೇ ಸೇವಂತಿ ಮಗುನ ಕೊಂದು ಪಾಪ ಕಟ್ಕೊಂಡಿದ್ಯಾ. ಅದ್ರ ಹಿಂದೆ ಕರ್ಣ ಅರ್ಜುನ ಇಬ್ರು ಈಗಾಗ್ಲೇ ಬಿದ್ದಿದ್ದಾರೆ. ಸಾಲದಕ್ಕೆ ಪೂಜಾ ಮಗು ಸಾವುಗೂ ನೀನೇ ಕಾರಣ ಅಂತ ಗೊತ್ತಾಗ್ಬಿಟ್ರೆ ನಿನಗೆ ಈ ಆಸ್ತಿ ಅಲ್ಲ, ನಿನ್ನ ಮೈಯಲ್ಲಿ ಒಂದು ಅಸ್ಥಿನೂ ಉಳಿಯಲ್ಲ. ಹಾಗೆ ಸುಟ್ಟಾಕ್ಬಿಡ್ತಾನೆ ಕರ್ಣ. ಇಲ್ಲ, ನಾನೇನು ಮಾಡಿಲ್ಲ. ಪೂಜನ್ ಮಗುನ ನಾನ್ ಕೊಂದಿಲ್ಲ. ಸತ್ಯನ ಜಾಸ್ತಿ ದಿನ ಮುಚ್ಚಿಡಕ್ಕಾಗಲ್ಲ ಅಮ್ಮಣ್ಣಿ. ಕರ್ಣ ಸತ್ಯದಿಂದ ಬಿದ್ದಿದ್ದಾನೆ. ನೀನು ಪಾತಾಳ ಸೇರೋದ್ ಗ್ಯಾರಂಟಿ. ಹಾಗೇನಾದ್ರೂ ಆದ್ರೆ ನಿನ್ನ ತಿಥಿ ಖರ್ಚನ್ನ ನಾನೇ ಮಾಡ್ತೀನಿ. ಇಡೀ ಊರಿಗೆ ವಡೆ ಪಾಯಸ ಹಂಚಕ್ಕೆ ಸಪರೇಟ್ ಆಗಿ ಬಜೆಟೇ ಎತ್ತಿಟ್ಬಿಡ್ತೀನಿ. ಆದಷ್ಟು ಬೇಗ ಕರ್ಣನ್ ಕೈಲಿ ಸಾಯೋಕೆ ರೆಡಿ ಆಗಿರು. ಪಾಪದ ಕೊಡ ತುಂಬಿದ ಮೇಲೆ ಪಾಪಿಗಳಿಗೆ ಈ ಭೂಮಿ ಮೇಲೆ ಜಾಗನೇ ಇಲ್ಲ. ನಿನ್ನ ನಿಜವಾದ ಮುಖ ಜಗತ್ತಿಗೆ ಗೊತ್ತಾಗತ್ತೆ. ನಿನ್ನ ಪಾಪದ ಕೊಡ ತುಂಬಕ್ ಮುಂಚೆ ಎಚ್ಚೆತ್ಕೊಂಡ್ರೆ ಬದುಕ್ತೀಯ, ಇಲ್ದೇ ಇದ್ರೆ ಎಚ್ಚೆತ್ಕೋ. ನಿನ್ನಲ್ಲಿರೋ ದುಷ್ಟತನನ ನೀನೇ ಸಂಹಾರ ಮಾಡ್ಕೋ. ಅರ್ಜುನ್ ಸರ್, ಏನೋ ಕೂದಲು ನಿನ್ ಕಣ್ಮುಂದೆ ಬಂತಲ್ಲ ಅಂತ ಹೆಲ್ಪ್ ಮಾಡದ್ನಪ್ಪ. ಕಳ್ಳಂಗೊಂದು ಪಿಳ್ಳೆನವ ಅಲ್ವಾ? ತುಂಬಾ ದಿನ ಆದ್ಮೇಲೆ ಅಡಿಗೆ ಮನೆಗೆ ಬಂದಿದ್ದಾಳೆ. ಸ್ವಲ್ಪ ಕೈ ಜೋಡ್ಸೋಣ ಅಂತ ಬಂದ್ರೆ. ಅರ್ಜುನ್ ಸರ್, ಹೋಗಿ
ಹೋಗಿ ಮೊದ್ಲು ಆಚೆ ಹೋಗಿ. ಮೊದ್ಲು ನನ್ ಕೆಲ್ಸಗಳಾಗಿಲ್ಲ ಅಂತ ಟೆನ್ಷನ್ ಅಲ್ಲಿ ಇದೀನಿ. ಹೋಗ್ಲಿ, ನಾನ್ ತರಕಾರಿ ಕಟ್ ಮಾಡ್ಕೊಳ್ಳಾ? ಏನು ಬೇಡ, ಸುಮ್ನೆ ಅಡ್ಗೆ ಮನೆಯಿಂದ ರೇಟ್ ಹೇಳಿ. ಹೋಗಿ ಆಚೆ. ಒಗ್ಗರಣೆ ಹಾಕೊಡ್ತೀನಿ. ಸರ್, ನಾನ್ ನೋಡ್ತಾನೆ ಇದೀನಿ, ಆವಾಗಿಂದ ಹೀಗ್ ತರಲೆ ಮಾಡ್ಕೊಂಡೇ ಇದೀರಾ. ಮುತ್ಕೊಡೋದಂತೆ, ಸೊಂಟ ಗಿಲ್ಲೋದಂತೆ, ಇದೇ ಆಯ್ತು. ಸೊಂಟನಾ? ನಾನು ಯಾವಾಗ ಸೊಂಟ ಗಿಲ್ದೆ? ಅಮ್ಮ, ಸರ್, ನಾನು ತುಂಬಾ ದಿನ ಆದ್ಮೇಲೆ ಅಡ್ಗೆ ಮನೆಗೆ ಬಂದಿದ್ದೀನಿ. ಎಲ್ರಿಗೂ ಇಷ್ಟ ಆಗೋ ಹಾಗೆ ಏನಾದ್ರೂ ಮಾಡ್ಬೇಕಲ್ವಾ? ಮಾಡು, ಯಾರು ಬೇಡ ಅಂದ್ರು? ಬಿಟ್ರೆ ತಾನೇ ನಾನು ಮಾಡೋದಕ್ಕೆ. ಮುತ್ತು ಕೊಟ್ರೆ ಬಿಡ್ತೀನಪ್ಪ. ಹಾ, ಮುತ್ ಕೊಡ್ಬೇಕಾ? ಅಮ್ಮ, ಏನ್ ಸೇವಂತಿ ಇಷ್ಟು ಭಾರ ಆಗೋಗಿದ್ದೀಯ ನೀನು? ನೀವು ಸುಮ್ನೆ ತರಲೆ ಮಾಡ್ದೆ ಹೊರಗಡೆ ಹೋದ್ರೆ ಸರಿ. ನಾನ್ ಮನೆಯವ್ರಿಗೆಲ್ಲ ಇಷ್ಟ ಆಗೋ ಅಡ್ಗೆಗಳನ್ನ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದೀನಿ. ಸರ್, ಈ ಮನೇಲಿ ಯಾರ್ಯಾರಿಗೆ ಏನೇನ್ ಇಷ್ಟ ಅಂತ ನನಗೆ ಗೊತ್ತಿದೆ. ಆದ್ರೆ ಆದಿಶೇಷ ದೊಡ್ಡಪ್ಪಂಗ್ ಮಾತ್ರ ಏನ್ ಇಷ್ಟ ಅಂತ ನನಗೆ ಗೊತ್ತಿಲ್ಲ. ಒಂದ್ ನಿಮಿಷ ಇರಿ, ಅವ್ರಿಗೆ ಏನ್ ಇಷ್ಟ ಅಂತ ನಾನು ಕೇಳ್ಕೊಂಡ್ ಬಂದ್ಬಿಡ್ತೀನಿ. ದೊಡ್ಡಪ್ಪ, ದೊಡ್ಡಪ್ಪ. ಏನಮ್ಮ? ಒಳ್ಳೇದಾಯ್ತು ನೀವು ಕೆಳಗಡೆ ಬಂದಿದ್ದು. ಇವತ್ತು ನಾನು ಮನೆಯವ್ರಿಗೆಲ್ಲ ಏನ್ ಇಷ್ಟನೋ ಎಲ್ಲಾ ಅಡ್ಗೆನೂ ಮಾಡ್ತಾ ಇದ್ದೀನಿ. ನಿಮಗೇನ್ ಇಷ್ಟ ಅಂತ ನಂಗೆ ಗೊತ್ತಿಲ್ವಲ್ಲ, ಅದಕ್ಕೆ ಕೇಳೋಣ ಅಂತ ಬಂದೆ. ದೊಡ್ಡಪ್ಪ, ಹೇಳಿ, ನಿಮ್ಗೋಸ್ಕರ ಏನ್ ಮಾಡ್ಲಿ? ಏನ್ ಇಷ್ಟ ನಿಮ್ಗೆ? ಅಲ್ಲಮ್ಮ, ನನಗೂ ಈ ಮನೇಲಿ ಆದ್ಯತೆ ಇದೆಯಾ? ಚೆನ್ನಾಗಿ ಹೇಳಿದ್ರಿ. ನೀವು ಈ ಮನೆ ಸದಸ್ಯ ಆದ್ಮೇಲೆ ಆ ಆದ್ಯತೆ ಇಲ್ದೇ ಇರತ್ತಾ? ದೊಡ್ಡಪ್ಪ ಅಂತ ನಾನ್ ಸುಮ್ನೆ ಕರಿತೀನಾ? ಅಲ್ಲ ಮಗಳೇ, ನೀನ್ ನನ್ನ ಹೆತ್ತ ಮಗಳು ಅಲ್ಲ, ರಕ್ತ ಸಂಬಂಧನೂ ಇಲ್ಲ. ಆದ್ರೂ ನೀನು ನನ್ ಕಂಡ್ರೆ ಎಷ್ಟೊಂದು ಪ್ರೀತಿ ಇದೆಯಮ್ಮ. ಮಾತ್ ಶುರು ಮಾಡೋದಕ್ಕಿಂತ ಮುಂಚೆ ಮಗಳೇ ಅಂತ ಕರೆದ್ರಲ್ಲ, ಅದಕ್ಕಿಂತ ದೊಡ್ಡ ಸಂಬಂಧ ಬೇಕಾ? ಆದ್ರೂ ಸೇವಂತಿ, ಎಲ್ರೂ ಹೇಳ್ತಾರಮ್ಮ, ನಾನು ಈ ಮನೆಗೆ ತುಂಬಾ ಕೆಟ್ಟದ್ ಮಾಡಿದೀನಂತೆ. ಅದ್ರಲ್ಲೂ ನಿನಗೆ ತುಂಬಾ ತೊಂದರೆ ಕೊಟ್ಟಿದ್ದೀನಂತೆ. ನಿನಗೆ ನನ್ ಮೇಲೆ ಒಂಚೂರು ಕೋಪ ಇಲ್ವಾ? ದೊಡ್ಡಪ್ಪ, ಅದೆಲ್ಲ ಆಗ. ಈಗ ನೀವು ಹಳೆದೆಲ್ಲ ಮರ್ತು ಬಿಟ್ಟಿದ್ದೀರಾ. ನೀವು ಮಗು ಥರ ಆಗಿದ್ದೀರಾ. ಈಗ ಯಾವ್ದು ದ್ವೇಷ? ಇಲ್ಲ, ನಾನು ಯಾವುದನ್ನು ಮರ್ತಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ನಿನ್ನ ಕಾಡ್ಸಿದ್ರ ಬಗ್ಗೆ ಅಯ್ಯೋ ಅನ್ನಿಸ್ತಾ ಇದೆ.